ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶರಣಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನತರ ಸುಮಂಗಲ ಚರಿತ ಪಾರ್ಥಸಖಾ ನಿರುಪಮಾನಂದಾತ್ಮ ನಿರ್ಗತ ದುರಿತ ವರೇಣ್ಯನೆಂದಾದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ಈ ಪದ್ಯದ ಚಿಂತನೆಯನ್ನು ಮಾಡ್ತಾ ಶರಣಜನ ಮಂದಾರ ಶಾಶ್ವತ ಕರುಣಿ ಕಾಮದ ಪರಮ ಪಾವನತರ ಸುಮಂಗಲ ಚರಿತ ಅನ್ನುವ ಈ ಶಬ್ದಗಳ ಚಿಂತನೆಯನ್ನು ನಿನ್ನೆ ದಿನ ವಿಸ್ತಾರವಾಗಿ ಮಾಡಿದ್ದೇವೆ. ಪರಮ ಪಾವನತರ, ಭಗವಂತ ಪರಮ ಪವಿತ್ರವಾದವನು, ಯಾವುದೇ ಥರದ ದೋಷದ ಸಂಪರ್ಕ ಅವನಿಗಿಲ್ಲ, ಪರಮ ಪವಿತ್ರ. ಈ ಅಪವಿತ್ರವಾದದ್ದು ಅಪವಿತ್ರ ಆಗೋದು ಯಾವಾಗ ಅಂದರೆ ಎಲ್ಲಿ ಪ್ರಕೃತಿಯ ಸಂಬಂಧ ಬರ್ತದೋ ಅಲ್ಲಿ ಅಪಾವಿತ್ರ್ಯ ಸಂಭವ. ಅವನು ಪ್ರಕೃತಿಯನ್ನು ಮೀರಿದವ, ಅಪ್ರಾಕೃತ. ಆದ್ದರಿಂದ ಅಲ್ಲಿ ಯಾವುದೇ ಥರದ ಅಪವಿತ್ರತೆ ಅನ್ನತಕ್ಕಂಥದ್ದಿಲ್ಲ. ಹೀಗೆ ಪರಮ ಪಾವನ, ಅವನು ಪರಮ ಪವಿತ್ರ, ಅಪ್ರಾಕೃತ ಅಂತ ನಾವು ಚಿಂತನೆಯನ್ನು ಮಾಡಿದರೆ ಪ್ರಕೃತಿ ಸಂಬಂಧದಿಂದ ನಮಗೇನು ಅಪಾವಿತ್ರ್ಯ ಬಂದಿರ್ತದೋ ಆ ಅಪಾವಿತ್ರದಿಂದ ನಾವು ದೂರವಾಗ್ತೇವೆ, ನಾವು ಪವಿತ್ರರಾಗ್ತೇವೆ. ಶಾಸ್ತ್ರಕಾರರು ಒಂದು ನಮಗೆ ಚಿಂತನೆಯನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಸಂಧ್ಯಾ ವಂದನೆ ಮಾಡುವವರಿಗೆ ಈ ಮಂತ್ರ ಬರ್ತಿರ್ತದೆ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಶಬಾಹ್ಯಾಭ್ಯಂತರ ಶುಚಿ ಅಂತ. ನಾವೆಷ್ಟೇ ಮಡಿಯಾಗಿ ಸ್ನಾನ ಮಾಡಿ ಮೇಲೆ ನೀರು ಹಾಕ್ಕೊಂಡೋ ಅಥವಾ ಬಾವಿಯಲ್ಲಿ ಸ್ನಾನ ಮಾಡಿಯೋ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿಯೋ ಎಷ್ಟು ಸ್ನಾನ ಮಾಡಿ ಬಂದರೂ ಕೂಡ ಸಂಪೂರ್ಣ ಶುದ್ಧಿ ಇಲ್ಲ. ಸಂಪೂರ್ಣ ಶುದ್ಧಿ ಯಾವಾಗ ಅಂದರೆ ಯಸ್ಮರೇತ್ ಪುಂಡರೀಕಾಕ್ಷಂ, ಭಗವಂತ ಪರಮ ಪವಿತ್ರ ಅಂತ ಅವನ ಪಾವಿತ್ರ್ಯವನ್ನು ನಾವು ಸ್ಮರಣೆ ಮಾಡಿದಾಗ ಅಪವಿತ್ರ ಪವಿತ್ರೋವ, ನಾವು ಸ್ನಾನ ಮಾಡಿ ಎಷ್ಟೇ ಶುದ್ಧವಾಗಿರಬಹುದು ಅಥವಾ ಅಶುದ್ಧವಾಗಿರಬಹುದು, ಆ ಪ್ರಸಂಗದಲ್ಲಿ ಭಗವಂತನನ್ನು ನಾವು ಸ್ಮರಣೆ ಮಾಡಿದರೆ ಸಬಾಹ್ಯಾಭ್ಯಂತರ ಶುಚಿ, ಒಳಹೊರಗೆ ಶುದ್ಧನಾಗ್ತಾನವನು. ಎಲ್ಲ ಅಪಾವಿತ್ರ್ಯವನ್ನು ಕಳ್ಕೊಂಡು ಅಂತಃಶುದ್ಧಿ ಬಹಿಶುದ್ಧಿ ಎರಡೂ ಆಗ್ತದೆ ಅಂತಾರೆ ಶಾಸ್ತ್ರಕಾರರು. ಯಾವಾಗ ಯಸ್ಮರೇತ್ ಪುಂಡರೀಕಾಕ್ಷಂ, ಪುಂಡರೀಕಾಕ್ಷನ ಸ್ಮರಣೆ ನಮಗೆ ಬಂದಾಗ ನಮಗೆ ಅಂತಃಶುದ್ಧಿ ಬಹಿಶುದ್ಧಿ ಎರಡೂ ಆಗ್ತದೆ ಅಂತಾರೆ. ಆದ್ದರಿಂದ ಭಗವಂತನ ಸ್ಮರಣೆ ಮಾತ್ರ ನಮ್ಮನ್ನು ಪಾವನ ಮಾಡಬಲ್ಲದು. ಯಾಕೆ ಅದಕ್ಕೆ ಪಾವಕತ್ವ, ಅಷ್ಟು ನಮ್ಮನ್ನು ಶುದ್ಧಿ ಮಾಡುವ ಸಾಮರ್ಥ್ಯ ಅಂದರೆ ಭಗವಂತನ ಸ್ವರೂಪವೇ ಪರಮ ಪಾವನತರ, ದೋಷರಹಿತವಾದದ್ದು, ಪವಿತ್ರವಾಗಿರತಕ್ಕಂಥದ್ದು. ಪವಿತ್ರಾಣಾಂ ಪವಿತ್ರಮ್ಯೋ, ಪವಿತ್ರವಾದ ಪದಾರ್ಥಗಳಿಗೂ ಪಾವಿತ್ರ್ಯವನ್ನು ಕೊಡತಕ್ಕಂತಹ ಪಾವಿತ್ರ್ಯ ಅದು ಭಗವಂತನ ಸ್ವರೂಪ. ಸುಮಂಗಲ ಚರಿತ, ಮಂಗಲ ಚರಿತ್ರೆ, ಅವನ ಮಂಗಲ ಚರಿತ್ರೆಗಳನ್ನು ನೀವೆಲ್ಲ ಶ್ರವಣ ಮಾಡುತ್ತಾ ಇದ್ದೀರಿ ನೋಡಿ. ಹರಿಕಥಾಮೃತ ಸಾರವನ್ನು ಸಾವಿರಾರು ಜನ ಶ್ರದ್ಧೆಯಿಂದ ಶ್ರವಣ ಮಾಡುತ್ತಾ ಇದ್ದೀರಿ. ಹೀಗೆ ಭಗವಂತನ ಮಂಗಲ ಚರಿತ್ರೆಯ ಶ್ರವಣ ನಮ್ಮ ಎಲ್ಲ ಅಮಂಗಲವನ್ನು ಕಳೀತದೆ, ಎಲ್ಲ ಅನಿಷ್ಟವನ್ನು ಕಳೆಯುತ್ತದೆ. ಮುಖ್ಯವಾಗಿ ನಮಗೆ ಅನಿಷ್ಟ ಅಮಂಗಲ ಯಾವುದು ಅಂದರೆ ಭಗವಂತನ ವಿಷಯಕವಾದ ಅಜ್ಞಾನ, ಭಗವಂತನನ್ನು ಸರಿಯಾಗಿ ತಿಳಿಯದೇ ಇರುವಿಕೆ. ಈ ಅಜ್ಞಾನವೇ ನಮಗೆ ಅಮಂಗಲ. ಭಗವಂತನ ಈ ಚರಿತ್ರೆ ಶ್ರವಣದಿಂದ ಭಗವಂತ ತನ್ನ ವಿಷಯಕವಾದ ಅಜ್ಞಾನವನ್ನು ದೂರ ಮಾಡ್ತಾನೆ. ಅದೇ ನಮಗೆ ಮಾಂಗಲ್ಯ. ಹೀಗೆ ಭಗವಂತನ ಮಂಗಲ ಚರಿತ್ರೆಯ ಶ್ರವಣ ಮುಖ್ಯ ಉದ್ದೇಶ ಏನು? ಅವನ ವಿಷಯಕವಾದ ಜ್ಞಾನ ನಮಗೆ ಬರುವ ಮೂಲಕ
ನಮ್ಮಲ್ಲಿ ಅಡಗಿ ಕಾಣದೆ ಒಳಗಡೆಗೆ ಅಡಗಿ ಕುಳಿತ ಅಜ್ಞಾನ ಅನ್ನುವ ಅಮಂಗಲವನ್ನು ಭಗವಂತ ಕಳೆಯುತ್ತಾನೆ. ನಮ್ಮನ್ನು ಸುಮಂಗಲರನ್ನಾಗಿ ಮಾಡ್ತಾನೆ, ಜ್ಞಾನಿಗಳನ್ನಾಗಿ ಮಾಡ್ತಾನೆ. ಇಂತಹ ಕರುಣಿಯವನು. ಅವನ ಕಥಾಶ್ರವಣ, ಅವನ ಮಂಗಲ ಚರಿತ್ರೆಯ ಶ್ರವಣದಿಂದ ನಮ್ಮ ಅಜ್ಞಾನಾದಿ ಎಲ್ಲ ದೋಷಗಳನ್ನು ಕಳೆದು ನಮ್ಮನ್ನು ಪಾವನತರರನ್ನಾಗಿ ಮಾಡುವ ಪರಮ ಪಾವನತರ ಸುಮಂಗಲ ಚರಿತ ಭಗವಂತ ಎನ್ನುವಂತೆ ಅವನ ಚರಿತ್ರೆಯನ್ನು ನಮಗೆ ಹೇಳ್ತಾರೆ, ಅವನ ಚಿಂತನೆಯನ್ನು ನಮಗೆ ಕೊಡ್ತಾರೆ ದಾಸರಾಯರು. ಪಾರ್ಥಸಖ, ಅವನ ಕಾರುಣ್ಯವನ್ನು ಚಿಂತನೆ ಮಾಡುವಲ್ಲಿ ಪಾರ್ಥಸಖ ಅಂತಾರೆ. ಪಾರ್ಥ ಅಂದರೆ ಪೃಥೆಯ ಮಗ, ಕುಂತಿಯ ಮಗ ಅರ್ಜುನ. ವಿಶೇಷವಾಗಿ ಅರ್ಜುನನಿಗೆ ಕೃಷ್ಣ ಸಖನಾಗಿ ಅನಿಮಿತ್ತ ಬಾಂಧವ ಅಂತ. ಸಖ ಅಂದರೆ ಅನಿಮಿತ್ತ ಬಾಂಧವ, ಮಿತ್ರರಾಗಬಹುದು, ಸಖರಾಗಲ್ಲ. ಮಿತ್ರರು ಸಾಮಾನ್ಯ ಗೆಳೆಯರು. ಸಖ ಅಂದರೂ ಗೆಳೆಯ, ಮಿತ್ರ ಅಂದರೂ ಗೆಳೆಯ. ಮಿತ್ರ ಅವನ ನಿಮಿತ್ತ ಇಟ್ಟುಕೊಂಡು ಉಪಕಾರ ಮಾಡಬಹುದು. ಸಖ ಅಂದರೆ ಅವ ಅನಿಮಿತ್ತ ಬಾಂಧವ. ಅರ್ಜುನನಿಗೆ ಕೃಷ್ಣ ಅನಿಮಿತ್ತ ಬಾಂಧವನಾಗಿ ಕರುಣೆ ತೋರಿದ. ಅನೇಕ ಕಥೆಗಳಲ್ಲಿ ಮಹಾಭಾರತದಲ್ಲಿ ನಾವು ಅರ್ಜುನನಿಗೆ ಅನುಗ್ರಹ ಮಾಡಿದ ಕಥೆಗಳನ್ನು ಕೇಳ್ತೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಹಾಭಾರತ ಯುದ್ಧದಲ್ಲಿ ಅವನಿಗೆ ತಾನೇ ಸಾರಥಿಯಾಗಿ ಅನುಗ್ರಹಿಸಿದ. ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಗೆದ್ದ ಅಂದರೆ ಏನರ್ಥ? ಅವನು ಸಾರಥಿಯಾಗಿ ಕುಳಿತು ಅವನಿಗೆ ಗೆಲುವು ಕೊಟ್ಟ, ಇಷ್ಟೇ. ಮಹಾಭಾರತ ಯುದ್ಧ ಪ್ರಾರಂಭವಾಗುವಾಗ ಅರ್ಜುನ ಕೃಷ್ಣನಿಗೆ ಒಂದು ಮಾತು ಹೇಳ್ತಾನೆ ಯುದ್ಧದ ಮೊದಲು. ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ. ಕೃಷ್ಣ, ನನ್ನ ಜೊತೆ ಹೋರಾಡುವ ಧೈರ್ಯ ಮಾಡಿ ಬಂದವರು ಯಾರ್ಯಾರು, ಆ ವೀರರನ್ನು ನಾನು ನೋಡಬೇಕು. ಆದ್ದರಿಂದ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸು ಅಂತ ಅರ್ಜುನ ಹೇಳಿದಾಗ ಕೃಷ್ಣ ಆ ಅರ್ಜುನನ ರಥವನ್ನು ತೆಗೆದುಕೊಂಡು ಬಂದು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಭೀಷ್ಮದ್ರೋಣ ಪ್ರಮುಖತಃ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಅಂತಹ ಹಿರಿಯರೆಲ್ಲ ಇರುವ ಆ ಮಧ್ಯಸ್ಥಳದಲ್ಲಿ ಆ ರಥವನ್ನು ನಿಲ್ಲಿಸಿ ಕೃಷ್ಣ ಹೇಳ್ತಾನೆ, ಅರ್ಜುನ ನೋಡು. ಅರ್ಜುನ ನೋಡು ಅಂತ ತೋರಿಸುವುದರ ಉದ್ದೇಶ ಕೃಷ್ಣನನ್ನೇನಾಗಿತ್ತು? ಅರ್ಜುನನಿಗೆ ಅನಿಮಿತ್ತವಾಗಿ ಕಾರುಣ್ಯ ತೋರಿಸಿದ ಕರುಣಾಶಾಲಿ. ಏನು ಮಾಡಿದ ಕೃಷ್ಣ? ನೋಡು ಅಂತ ಅವನಿಗೆ ನೋಡಿಸುವ ಮೂಲಕ ತಾನೊಮ್ಮೆ ಇಡೀ ಶತ್ರು ಸೈನ್ಯವನ್ನು ನೋಡಿದ. ಇಡೀ ಶತ್ರು ಸೈನ್ಯವನ್ನು ನೋಡುವುದರಿಂದ ಆ ಎಲ್ಲ ಶತ್ರುಗಳ ಆಯುಷ್ಯವನ್ನು ಕಣ್ಣಿನಿಂದಲೇ ಹೇರಿಬಿಟ್ಟ ಅಂತಾರೆ ಭೀಷ್ಮಾಚಾರ್ಯ ಮುಂದೆ ಸ್ತೋತ್ರ ಮಾಡುವಾಗ. ಎಲ್ಲರ ಆಯುಷ್ಯವನ್ನು ಕಣ್ಣಿನಿಂದಲೇ ಹೇರಿಬಿಟ್ಟ ಕೃಷ್ಣ. ಆದ್ದರಿಂದ ಮುಂದೆ ಗೀತೆಯಲ್ಲಿ ಉಪದೇಶ ಮಾಡುವಾಗ ಕೃಷ್ಣ ಅಂತಾನೆ, ಅರ್ಜುನ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಅರ್ಜುನ, ಈ ಎಲ್ಲ ಸೈನ್ಯವನ್ನು ಸಂಹಾರ ಮಾಡುವಲ್ಲಿ ನೀನು ನಿಮಿತ್ತ ಮಾತ್ರ. ನಾನಾಗಲೇ ಎಲ್ಲರ ಆಯುಷ್ಯವನ್ನು ನನ್ನ ಕಣ್ಣಿಂದಲೇ ಹೀರಿಬಿಟ್ಟಿದ್ದೇನೆ. ಮೃತಪ್ರಾಯರಾಗಿದ್ದಾರೆ. ನೀವು ಸುಮ್ಮನೆ ಬಾಣ ಹೊಡೆದು ಅವರನ್ನು ಸಂಹಾರ ಮಾಡಿದೆ ಅನ್ನುವ ಕೀರ್ತಿ ನಿನಗೆ ಕೊಡುವುದಕ್ಕಾಗಿ ನಾನಿಲ್ಲಿ ಕೂತಿದ್ದೆ. ಕಾರಣ ನೀನು ನಿಮಿತ್ತ ಮಾತ್ರ ಅನ್ನುವಂತೆ ಸಖನಾಗಿ ಅನಿಮಿತ್ತ ಬಾಂಧವನಾಗಿ ಅರ್ಜುನನಿಗೆ ಕರುಣೆ ತೋರಿಸಿದ ಕೃಷ್ಣ ತಾನೇ ಅವರ ಆಯುಷ್ಯವನ್ನು ಕಳೆದು ಅವರನ್ನೆಲ್ಲ ಅರ್ಜುನ ಸಂಹಾರ ಮಾಡಿದ ಅನ್ನುವ ಕೀರ್ತಿಯನ್ನು ಅರ್ಜುನನಿಗೆ ಕೊಡ್ತಾನೆ ಕೃಷ್ಣ. ಪಾರ್ಥಸಖ. ಇಂಥ ಪ್ರಸಂಗಗಳು, ನೂರಾರು ಪ್ರಸಂಗಗಳು ಮಹಾಭಾರತ ಯುದ್ಧದಲ್ಲಿ ನಾವು ಸ್ಮರಣೆ ಮಾಡ್ತಾ ಹೊರಟ್ರೆ, ಕರ್ಣ ನಾಗಾಸ್ತ್ರವನ್ನು ಕಂಠಕ್ಕೆ ಗುರಿಯಿಟ್ಟು ಬಿಡುವಾಗ ಕೃಷ್ಣ ರಥವನ್ನು ಕಾಲಿನಿಂದ ಕೆಳಗಡೆಗೆ ಒತ್ತಿದಾಗ ಕಂಠಕ್ಕಿಟ್ಟ ಗುರಿ ಕಿರೀಟಕ್ಕೆ ತಾಗಿ ಕಿರೀಟವನ್ನು ಹಾರಿಸಿಕೊಂಡು ಹೋಯಿತು ನಾಗಾಸ್ತ್ರ. ಹೀಗೆ ಕೃಷ್ಣ ಅರ್ಜುನನನ್ನು ರಕ್ಷಣೆ ಮಾಡಿದ ಅನ್ನುವುದನ್ನು ಕೇಳ್ತೇವೆ. ಅಶ್ವತ್ಥಾಮಾಚಾರ್ಯರು ನಾರಾಯಣಾಸ್ತ್ರವನ್ನು ಬಿಟ್ಟಾಗ ನಮಸ್ಕಾರ ಮಾಡಿ ಬಿಡೋ ಅರ್ಜುನ ನಾರಾಯಣಾಸ್ತ್ರ ಏನು ಮಾಡಲ್ಲ ಅನ್ನುವಂತೆ ನಮಸ್ಕರಿಸಿ ಶರಣಾಗತಿಯನ್ನು ಹೊಂದಿಸಿ ರಕ್ಷಣೆ ಮಾಡುತ್ತಾನೆ. ಹೀಗೆ ಅನೇಕ ಪ್ರಸಂಗಗಳನ್ನು ನೋಡುವಾಗ ಪಾರ್ಥಸಖ, ಪಾರ್ಥನಿಗೆ ವಿಶೇಷವಾಗಿ ಅನಿಮಿತ್ತ ಬಾಂಧವನಾಗಿ ಕೃಷ್ಣ
ಅನುಗ್ರಹಿಸಿದ್ದ ಕಥೆಗಳನ್ನು ಮಹಾಭಾರತದಲ್ಲಿ ಕೇಳ್ತೇವೆ. ಆದ್ದರಿಂದ ಪಾರ್ಥ ಅಂದರೆ ಅರ್ಜುನ ಮಾತ್ರ ಅಲ್ಲ, ಪ್ರತಿಯೊಬ್ಬ ಚೇತನನಿಗೂ ಕೂಡ ಭಗವಂತ ತಾನು ಸಾರಥಿಯಾಗಿ, ನಮಗೆಲ್ಲಿ ಸಾರಥಿಯಾಗಿದ್ದಾನೆ ಅಂದರೆ ಇದೊಂದು ರಥ, ಈ ದೇಹವೇ ಒಂದು ರಥ. ಈ ರಥದಲ್ಲಿ ತಾನು ಸಾರಥಿಯಾಗಿ ಕುಳಿತು ನಮ್ಮ ಈ ದೇಹ ರಥವನ್ನು ನಡೆಸುವವನು ಅವನೇ ಆಗಿದ್ದಾನೆ. ನಮಗೆ ಬರುವ ಎಲ್ಲ ಆಪತ್ತು ಕಳೆಯುವ ಅನಿಮಿತ್ತ ಬಾಂಧವ ಭಗವಂತನೇ ಆಗಿದ್ದಾನೆ ಅಂತ ನಾವು ಚಿಂತನೆ ಮಾಡಬೇಕು ಅನ್ನುವುದನ್ನು ಪಾರ್ಥಸಖ ಅನ್ನುವ ಶಬ್ದದಿಂದ ನಮಗೆ ತಿಳಿಸಿಕೊಡುತ್ತಾರೆ ಜಗನ್ನಾಥದಾಸರು. ಹೀಗೆ ನಮಗೆ ಬರುವ ಅನಿಷ್ಟಗಳನ್ನು ಕೂಡ ಅನಿಮಿತ್ತ ಬಾಂಧವನಾಗಿ ಭಗವಂತ ಒಳಗಡೆ ಇದ್ದು ಈ ದೇಹರಥದ ಸಾರಥಿಯಾಗಿ, ಈ ದೇಹರಥದ ಒಡೆಯನಾಗಿ ಈ ರಥವನ್ನು ಮೋಕ್ಷದ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾ, ಜೊತೆಗೆ ನಮ್ಮನ್ನು ಕೂಡಿಸಿಕೊಂಡು ಆ ದಾರಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಇದು ಅವನ ಅನಿಮಿತ್ತ ಬಾಂಧವ್ಯ, ಅವನ ಅಪಾರವಾದ ಕರುಣೆ. ಹೀಗೆ ನಾವು ಚಿಂತನೆ ಮಾಡಬೇಕು ಅನ್ನುವುದನ್ನು ಪಾರ್ಥಸಖ ಅನ್ನುವ ಶಬ್ದದಿಂದ ನಮಗೆ ಚಿಂತನೆಗೆ ಕೊಡ್ತಾರೆ ದಾಸರಾಯರು. ಶರಣಜನ ಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನತರ ಸುಮಂಗಲ ಚರಿತ ಪಾರ್ಥಸಖ ನಿರುಪಮಾನಂದ ಆತ್ಮ. ಮತ್ತೊಮ್ಮೆ ಆ ಗುಣವನ್ನು ಹೇಳ್ತಾರೆ, ಅನೇಕ ಸಲ ಚಿಂತನೆಗೆ ಕೊಡ್ತಾರೆ. ನಿರುಪಮಾನಂದ ಆತ್ಮ, ಪರಮಾತ್ಮ ಆನಂದಾತ್ಮ, ಆನಂದ ಸ್ವರೂಪ. ಅವನ ಆನಂದ ಎಂಥದ್ದು? ನಿರೂಪಮ, ಅಸದೃಶವಾದದ್ದು. ಭಗವಂತನ ಆನಂದಕ್ಕೆ ಸದೃಶವಾದ ಆನಂದ ಇನ್ನೊಂದಿಲ್ಲ. ಇಂತಹ ನಿರೂಪಮ, ಉಪಮೆ ಇಲ್ಲದ ಆನಂದ. ಭಗವಂತನ ಆನಂದ ಅಂದರೆ ಅದಕ್ಕೆ ಅದೇ ಸಾಟಿ, ಇನ್ನೊಂದಿಲ್ಲ. ಇಂತಹ ಅಪಾರವಾದ ಆನಂದಾತ್ಮ, ಆನಂದ ಸ್ವರೂಪನಾಗಿದ್ದಾನೆ. ಯಾಕೆ ಈ ಆನಂದಾತ್ಮ, ಆನಂದೈಕ ದೇಹ, ಹೀಗೆ ಅನೇಕ ಕಡೆ ಭಗವಂತನ ಆನಂದ ಸ್ವರೂಪವನ್ನು ಚಿಂತನೆ ಮಾಡಲಿಕ್ಕೆ ನಮಗೆ ದಾಸರು ಚಿಂತನೆ ಕೊಡ್ತಾರೆ. ಯಾಕೆ ಅಂದರೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ ಒಂದು ಮಾತು, ಅರ್ಜುನಿಗೆ ಹೇಳುವ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ ತಥೈವ ಭಜಾಮ್ಯಹಂ ಅಂತ. ಯಾರು ನನ್ನನ್ನು ಹೇಗೆ ಉಪಾಸನೆ ಮಾಡ್ತಾರೋ ಅವರಿಗೆ ಆ ರೀತಿಯಾಗಿ ನಾನು ಪ್ರಕಟನಾಗ್ತೀನಿ, ಅಂತಹ ನನ್ನ ಗುಣವನ್ನು ಅವರಲ್ಲಿ ಪ್ರಕಟ ಮಾಡ್ತೀನಿ ಅಂತಾನೆ ಭಗವಂತ. ಹಾಗಾಗಿ ಭಗವಂತ ನಿರುಪಮಾನಂದ, ಆನಂದೈಕ ದೇಹ, ಸುಖಪೂರ್ಣ, ಆನಂದಪೂರ್ಣ ಅಂತ ಅವನನ್ನು ನಾವು ಉಪಾಸನೆ ಮಾಡ್ತಾ ಇದ್ದರೆ, ನಿತ್ಯದಲ್ಲಿ ಅದನ್ನು ನಾವು ಹೇಳ್ತಾ ಇದ್ದರೆ, ನಮಗೆ ಪೂರ್ಣವಾದ ಆನಂದವನ್ನು ನಮಗೆ ಭಗವಂತ ಕೊಡ್ತಾನೆ. ಅವನ ಪೂರ್ಣತೆ ಬೇರೆ, ಅವರವರ ಪೂರ್ಣತೆ, ಅವರವರ ಪೂರ್ಣತೆಗೆ ತಕ್ಕಂತೆ ಪೂರ್ಣತೆಯನ್ನು ಕೊಡ್ತಾನೆ. ದೃಷ್ಟಾಂತ ನೋಡ್ರಿ, ಅವರವರ ಪೂರ್ಣತೆ ಅಂದರೆ ಒಂದು ಗ್ಲಾಸ್ ನೀರು, ಒಂದು ಲೋಟ ತುಂಬ ನೀರಿಟ್ಟಿದೆ. ನೀರು ಲೋಟೆಯಲ್ಲಿ ಹೇಗಿದೆ? ತುಂಬ ಇದೆ. ಒಂದು ತಂಬಿಗೆ ಇದೆ, ತಂಬಿಗೆಯ ತುಂಬ ನೀರುಂಟು. ಒಂದು ಬಿಂದಿಗೆ ಇದೆ, ಬಿಂದಿಗೆಯ ತುಂಬ ನೀರುಂಟು. ಒಂದು ದೊಡ್ಡ ಕೊಡ ಇದೆ, ತುಂಬ ನೀರುಂಟು, ಕೊಡದ ತುಂಬ ನೀರುಂಟು. ಒಂದು ಹಂಡೆ ಇದೆ, ಹಂಡೆಯ ತುಂಬ ನೀರುಂಟು. ಹಂಡೆಯೂ ತುಂಬ, ಬಿಂದಿಗೆಯೂ ತುಂಬ, ತಂಬಿಗೆಯೂ ತುಂಬ, ಲೋಟವೂ ತುಂಬ, ಎಲ್ಲವೂ ತುಂಬವೇ. ಆ ತುಂಬದಲ್ಲಿ ತಾರತಮ್ಯ ಉಂಟೋ ಇಲ್ಲೋ? ಲೋಟದ ತುಂಬ ನೀರು ಅಂದರೆ ಅದು ಹಂಡೆ ತುಂಬ ಇದ್ದಷ್ಟು ನೀರೇನಲ್ಲ, ಆದರೆ ಲೋಟಕ್ಕೆ ಲೋಟವು ಪೂರ್ಣ. ಹಾಗೆ ಚೇತನರ ಸ್ವರೂಪ, ಅವರವರ ಯೋಗ್ಯತೆ, ಅದಕ್ಕೆ ತಕ್ಕಂತೆ ಅವರವರ ಪೂರ್ಣತೆಯ, ಅವರವರಿಗೆ ಇರತಕ್ಕಂತಹ ಪೂರ್ಣ ಸುಖವನ್ನು, ಪೂರ್ಣ ಆನಂದವನ್ನು ಆಯಾ ಚೇತನರು ಹೊಂದುತ್ತಾರೆ. ಸಾಮಾನ್ಯ ಚೇತನರು ಹೊಂದುವ ಆನಂದ ಅವರಿಗೆ ಪೂರ್ಣವಾದ ಆನಂದ. ತತ್ವಾಭಿಮಾನಿ ದೇವತೆಗಳು ಹೊಂದುವ ಆನಂದ ಅವರ ಪೂರ್ಣತೆಗೆ ಆನಂದ, ಪೂರ್ಣ. ಬ್ರಹ್ಮದೇವರ ಆನಂದ, ನಮ್ಮ ಆನಂದ ಬ್ರಹ್ಮದೇವರ ಆನಂದ ಒಂದೇನೋ ಅಲ್ಲ. ನಮ್ಮ ಸಾಧನೆಗೆ ತಕ್ಕಂತೆ ನಮ್ಮ ಪೂರ್ಣ ಆನಂದ, ಅವರ ಸಾಧನೆಗೆ ತಕ್ಕಂತೆ ಅವರ ಪೂರ್ಣ ಆನಂದ. ಹೀಗೆ ಆ ಪೂರ್ಣತೆಯಲ್ಲಿಯೂ ಕೂಡ ತಾರತಮ್ಯ ಉಂಟು. ಹೀಗೆ ನಮ್ಮ ಪೂರ್ಣವಾದ ಆನಂದವನ್ನು ನಾವು ಪಡೆಯಬೇಕಾದರೆ ಭಗವಂತ ಆನಂದಪೂರ್ಣ ಅಂತ ನಿತ್ಯದಲ್ಲಿ ನಾವು ಸ್ಮರಣೆ ಮಾಡ್ತಾ ಇರಬೇಕು. ನಿತ್ಯದಲ್ಲಿ ಅವನನ್ನು ಆರಾಧಿಸಬೇಕು. ಪೂರ್ಣಾನಂದ ನೀನು ಅಂತ ಉಪಾಸನೆ ಮಾಡುವಾಗ ಪೂರ್ಣ ಆನಂದ, ಸಚ್ಚಿದಾನಂದ ಸ್ವರೂಪ ಅಂತ ಅವನನ್ನು ಉಪಾಸನೆ ಮಾಡಬೇಕು ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹಾಗಾಗಿ ನಿರುಪಮಾನಂದಾತ್ಮ, ಅಸದೃಶವಾದ, ದೃಷ್ಟಾಂತ ಇಲ್ಲದ ಅಪಾರವಾದ ಸುಖ, ಆ ಸ್ವರೂಪ ನೀನು ಅನ್ನುವಂತೆ ಭಗವಂತನನ್ನು ಮತ್ತೊಮ್ಮೆ ಚಿಂತನೆಗೆ ಕೊಡ್ತಾರೆ ದಾಸರು.
ಅವನನ್ನು ಆನಂದಪೂರ್ಣ ಅಂತ ನಾವು ಉಪಾಸನೆ ಮಾಡಿದರೆ ನಮಗೆ ಯೋಗ್ಯವಾದ ನಮ್ಮ ಪೂರ್ಣ ಆನಂದವನ್ನು ಕೊಡುವ ಕರುಣೆಯವನು ಅನ್ನುವ ಅನುಸಂಧಾನ. ಆ ಕಾರುಣ್ಯದ ಚಿಂತನೆಯನ್ನು ಕೂಡ ಈ ರೀತಿಯಾಗಿ ಮಾಡಬೇಕು ಅನ್ನುವ ಚಿಂತನೆ ಆ ಶಬ್ದದಿಂದ. ನಿರ್ಗತ ದುರಿತ. ಸಾಮಾನ್ಯವಾಗಿ ಲೋಕದಲ್ಲಿ ನಾವು ನೋಡುವಾಗ ಯಾರು ಇವರು ಒಳ್ಳೆಯವರಪ್ಪ, ಒಳ್ಳೆಯ ಸದ್ಗುಣಭರಿತರು ಅಂತ ಯಾರನ್ನಾದರೂ ನಾವು ಪರಿಚಯ ಮಾಡಿಕೊಂಡ್ರೆ ಎಷ್ಟು ಸದ್ಗುಣಗಳಿವೆ ಅಂದರೆ ಯಾವುದೋ ಒಂದು ದೋಷ ಅಲ್ಲಿರ್ತದೆ. ಕೇವಲ ಗುಣವಂತರು ಅಂತ ಲೋಕದಲ್ಲಿ ಇಲ್ಲ, ಯಾವುದೋ ಒಂದು ದೋಷ ಎಂಥವರಲ್ಲಿಯೂ ಇರುತ್ತದೆ. ಹಾಗೆ ಭಗವಂತನಲ್ಲಿಯೂ ಕೂಡ ಗುಣಪೂರ್ಣ ಅಂದರೆ ಅವನಲ್ಲಿಯೂ ಯಾವುದಾದರೂ ದೋಷ ಉಂಟೋ ಅಂತ ಅನೇಕ ಜನ ಲೌಕಿಕ ದೃಷ್ಟಾಂತದಿಂದ ಆಕ್ಷೇಪ ಮಾಡ್ತಾರೆ. ಆದ್ದರಿಂದ ಭಗವಂತ ಆನಂದಪೂರ್ಣನಾಗಿದ್ದಾನೆ, ಆದ್ದರಿಂದಲೇ ಅವನಲ್ಲಿ ಯಾವ ದೋಷಗಳು ಇಲ್ಲ ಅನ್ನುವುದನ್ನು ಅನುಸಂಧಾನಕ್ಕೆ ತಂದುಕೊಳ್ಬೇಕು. ಅನ್ನುವುದನ್ನು ನಿರುಪಮಾನಂದಾತ್ಮ ಅನ್ನುವುದರ ಜೊತೆಯಲ್ಲಿಯೇ ಅವನನ್ನು ನಿರ್ಗತ ದುರಿತ ಅಂತಾರೆ. ಗುಣಪೂರ್ಣನಾಗಿದ್ದಾನೆ, ಆದ್ದರಿಂದಲೇ ಅವನು ದೋಷದೂರನಾಗಿದ್ದಾನೆ ಅನ್ನುವ ಅನುಸಂಧಾನವು ನಮಗೆ ಬರಬೇಕು. ಸೂರ್ಯ ಅದ್ಭುತವಾದ ಪ್ರಕಾಶ. ಲೋಕದಲ್ಲಿ ಎಲ್ಲ ಕತ್ತಲೆ ಉಂಟು, ಸೂರ್ಯ ಲೋಕದಲ್ಲಿಯೂ ಕತ್ತಲೆ ಬರಬಹುದಲ್ಲ ಅಂತ ಆಕ್ಷೇಪ ಮಾಡಿದರೆ ಅವನು ಸೂರ್ಯ ಪ್ರಕಾಶಪೂರ್ಣ, ಅವನಲ್ಲಿ ಕತ್ತಲೆ ಬರಲಿಕ್ಕೆ ಹೇಗೆ ಸಾಧ್ಯ? ಹಾಗೆ ಆನಂದಪೂರ್ಣನಾದ ಭಗವಂತನಲ್ಲಿ ಕೂಡ ದೋಷ ಬರಲಿಕ್ಕೆ ಸಾಧ್ಯ ಇಲ್ಲ. ನಿರ್ಗತ ದುರಿತ, ಎಲ್ಲ ದೋಷಗಳಿಂದ ದೂರನಾಗಿರತಕ್ಕಂಥವ ಗುಣಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ. ಈ ಉಪಾಸನೆ ನಮ್ಮ ದೋಷಗಳನ್ನು ಕಳೆದು ನಮಗೆ ಪೂರ್ಣವಾದ ಆನಂದವನ್ನು ಭಗವಂತ ಕೊಡುತ್ತಾನೆ ಅನ್ನುವುದು ಈ ಚಿಂತನೆಯ ಹಿನ್ನೆಲೆಯಲ್ಲಿರತಕ್ಕಂತಹ ಉಪಾಸನೆಯ ಭಾಗ. ದೇವವರೇಣ್ಯ, ದೇವತೆಗಳಿಂದಲೂ ವರ್ಣೀಯ, ಬ್ರಹ್ಮಾದಿ ಸಮಸ್ತ ದೇವತೆಗಳಿಂದಲೂ ಕೂಡ ವರ್ಣೀಯ ಅಂದರೆ ಆಶ್ರಯಿಸಲಿಕ್ಕೆ ಯೋಗ್ಯನಾದವ. ಧಿಯೋ ಯೋನ ಪ್ರಚೋದಯ ತತ್ಸವಿತುರ್ವರೇಣ್ಯಂ. ನಾವು ಗಾಯತ್ರಿಯಲ್ಲಿ ವರೇಣ್ಯ ಅಂತ ಭಗವಂತನನ್ನು ಉಪಾಸನೆ ಮಾಡಬೇಕು ಅಂತದೆ ಗಾಯತ್ರಿ. ತತ್ಸವಿತು ವರೇಣ್ಯಂ. ವರೇಣ್ಯ ಅಂದರೆ ವರ್ಣೀಯ, ಎಲ್ಲರಿಂದಲೂ ಆಶ್ರಯಿಸಲಿಕ್ಕೆ ಯೋಗ್ಯನಾದ ಸ್ವರೂಪವುಳ್ಳವ ದೇವವರೇಣ್ಯ. ಅದರಿಂದ ಸಮಸ್ತ ದೇವತೆಗಳಿಂದಲೂ ಕೂಡ ಆಶ್ರಯಿಸಲಿಕ್ಕೆ ಯೋಗ್ಯವಾದ ಸ್ವರೂಪ. ಎಲ್ಲರಿಗೂ ತಾನು ಆಶ್ರಯನಾಗಿದ್ದಾನೆ, ಅವನು ಯಾರಿಗೆ ಆಶ್ರಯ ಅವಶ್ಯಕತೆ ಅವನಿಗಿಲ್ಲ. ಇಂತಹ ದೇವವರೇಣ್ಯ, ಹೀಗೆ ದೇವೋತ್ತಮ, ಸಕಲ ದೇವತೆಗಳಿಗೂ ಆಶ್ರಯ ಕೊಟ್ಟವ ಅಂತ ಎಂದು ಆದರದಿ ಕರೆಯಲು. ಈ ರೀತಿಯಾಗಿ ಭಗವಂತನನ್ನು ಆದರದಿಂದ, ಆದರೋ ಭಕ್ತಿ ಅಂತ, ಭಕ್ತಿಯಿಂದ ಅವನನ್ನು ಕರೆದರೆ ಬಂದೊದಗುವನು ತನ್ನವರ ಬಳಿಗೆ. ಬಂದು ತಾನು ತನ್ನ ಭಕ್ತರನ್ನು ರಕ್ಷಣೆ ಮಾಡುತ್ತಾನೆ. ಹೇ ಶರಣಜನ ಮಂದಾರ, ಶಾಶ್ವತ ಕರುಣಿ ಕಮಲಾಕಾಂತ, ಕಾಮದ ಪರಮಪಾವನತರ, ಸುಮಂಗಲ ಚರಿತ, ಪಾರ್ಥಸಖ, ನಿರುಪಮಾನಂದಾತ್ಮ, ನಿರ್ಗತ ದುರಿತ, ದೇವವರೇಣ್ಯ ಅಂತ ಭಗವಂತನನ್ನು ಸಂಬೋಧಿಸಿ ಅವನನ್ನು ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆಗೆ ಒಲಿದು ನಾವಿದ್ದಲ್ಲೇ ಭಗವಂತ ನಾನು ಇಲ್ಲೇ ಇದ್ದೇನೆ ಬಾ ಅಂತ ನಮ್ಮನ್ನು ಕರೆಯೋಲ್ಲ, ನಾವಿದ್ದಲ್ಲೇ ತಾನೇ ಓಡಿ ಬಂದು ನಮ್ಮನ್ನು ಭಕ್ತರನ್ನು ರಕ್ಷಣೆ ಮಾಡುವ ಕರುಣಾಳು ಭಗವಂತ ಎನ್ನುವುದಾಗಿ ಭಗವಂತನ ಕಾರುಣ್ಯದ ಚಿಂತನೆಯನ್ನು ಈ ಪದ್ಯದಲ್ಲಿ ಕೊಡ್ತಾರೆ. ಇಂತಹ ಅನೇಕ ಜನ ಭಕ್ತರ ಕಥೆಗಳನ್ನು ನಾವು ಶ್ರೀಮದ್ ಭಾಗವತಾದಿಗಳಲ್ಲಿ, ದಾಸರ ಕಥೆಗಳಲ್ಲಿ ಭಗವಂತ ತಾನು ಬಂದು ರಕ್ಷಣೆ ಮಾಡಿದ ಅನೇಕ ಚರಿತ್ರೆಗಳನ್ನು ನಾವು ತಿಳಿಯಬಹುದಾಗಿದೆ. ಅದೆಲ್ಲ ಭಾಗವತಾದಿ ಶಾಸ್ತ್ರಗಳಲ್ಲಿ ಹೇಳಿದ ಭಕ್ತ ವಾತ್ಸಲ್ಯದ ಕಥೆಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ದಾಸರು ನಮಗಿಲ್ಲೇ ಚಿಂತನೆಗೆ ಕೊಡ್ತಾರೆ. ದೇವವರೇಣ್ಯನೆಂದು ಆದರದಿ ಕರೆಯಲು ಬಂದೊದಗುವನು. ಗಜೇಂದ್ರನನ್ನು ಮೋಚನೆ ಮಾಡಿ ರಕ್ಷಣೆ ಮಾಡಿದಂತೆ, ದ್ರೌಪದಿಯ ಆಪತ್ಕಾಲದಲ್ಲಿ ಕೂಗಿದಾಗ ಬಂದು ರಕ್ಷಣೆ ಮಾಡಿದಂತೆ ನಮ್ಮನ್ನು ಆಪತ್ಕಾಲದಲ್ಲಿ ಬಂದು ರಕ್ಷಣೆ ಮಾಡ್ತಾನೆ ಭಗವಂತ ಎನ್ನುವುದಾಗಿ ಅವನ ಅಪಾರವಾದ ಕಾರುಣ್ಯವನ್ನು ನಮಗೆ ಈ ಪದ್ಯದಲ್ಲಿ ಚಿಂತನೆಗೆ ಕೊಡ್ತಾರೆ. ಮುಂದಿನ ಪದ್ಯದ ಚಿಂತನೆಯನ್ನು ಮತ್ತೆ ನಾಳಿನ ದಿನ ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು.